ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್ ಅಂತ. ಇವತ್ತು ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು. ಇದು ತಮಿಳ್ನಾಡಲ್ಲಿ ನಡೆದಿದ್ದು. ಕೊರೋನಾ ಟೈಮಲ್ಲಿ ಪುದುಕೋಟೆ ಅಂತ ಒಂದು ಊರಿದೆ, ತಿರುಚಿ ಹತ್ರ. ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ. ಅಲ್ಲಿ ಒಂದು ಹುಡುಗಿ, ತುಂಬ ಪಾಪ ಬಡವ್ರ ಮನೆ ಹುಡುಗಿ. ಅವಳಿಗೆ ಆವಾಗ ಫೋನಲ್ಲಿ ತಾನೇ ಕ್ಲಾಸ್ ನಡೆಸ್ತಾಯಿದ್ರು ಕೊರೋನಾ ಟೈಮಲ್ಲಿ. ಅವ್ರ ತಂದೆ ತಾಯಿಗೆ ಅದು ತೆಕ್ಕೊಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ. ಹೆಂಗೋ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಮಾಡಿ ಒಂದು ಪಾಪ ಅವಳಿಗೆ ತೆಕ್ಕೊಟ್ಟಿದ್ರು ಓದೋಕ್ಕೋಸ್ಕರ. ಅವಳು ಅಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ ಓದ್ಬಿಟ್ಟು ಟೈಮ್ ವೇಸ್ಟ್ ಮಾಡಿದಿರ ಯಾವುದ್ಯಾವುದು ಕಾಂಪಿಟಿಷನ್ಸ್ ಎಲ್ಲ ಅದರಲ್ಲಿ ಬರುತ್ತೋ ಅದನ್ನೆಲ್ಲ ಅಟೆಂಡ್ ಮಾಡಿ ನಾಸಾಯಿಂದ ಅವಳು ಸೆಲೆಕ್ಟ್ ಆದಳು. ಅಲ್ಲಿ ಅಮೆರಿಕಲ್ಲಿ ಕರ್ಕೊಂಡೋಗಿ ನಾಸಾನೆಲ್ಲ ಸುತ್ತಿ ತೋರಿಸಿ ಅವಳಿಗಲ್ಲಿ ಸ್ಟೇಯಿಂಗಿಗೆ ಅವಳಿಗೆಲ್ಲ ಖರ್ಚಿಗೆಲ್ಲ ನೋಡ್ಕೊಳ್ಳೋ ಥರ ಅವಳು ವಿನ್ ಮಾಡಿದ್ಲು. ಆದರೆ ಅವರು ಒಂದು ಇದು ಹೇಳಿದರು, ಏನಂದರೆ ಟು ಆ್ಯಂಡ್ ಫ್ರೋ ಬರೋದು ಹೋಗೋದಕ್ಕೆ ನೀನೇ ಖರ್ಚು ಮಾಡ್ಕೋಬೇಕು ಅಂತ. ಅದಕ್ಕೆ ಲಕ್ಷಾಂತರ ರೂಪಾಯಿ ಹುಡುಗಿ ಎಲ್ಲಿ ಹೋಗ್ತಾಳೆ. ಅವಳು ಏನು ಮಾಡಿದ್ಲು, ನೆಟ್ವರ್ಕಲ್ಲೇ ಸ್ವಲ್ಪ ನನಗೆ ಈ ಥರ ಇದೆ, ನನಗೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಹಾಕಿದರೆ ಅಯ್ಯೋಪ್ಪ ನಮ್ಮ ಕಡೆ ಹುಡುಗಿ, ನಮ್ಮ ಊರು ಹುಡುಗಿ ಈ ಥರ ಕಷ್ಟಪಡ್ತಾಳಲ್ಲ ಅಂದ್ಬಿಟ್ಟು ಜನಗಳೆಲ್ಲರೂ ದುಡ್ಡು ಕೊಟ್ಟು ಒಂದು ಅಮೌಂಟ್ ಸೇರಿತ್ತಂತೆ. ಆಮೇಲೆ ಯಾವುದೋ ಒಂದು ಆರ್ಗನೈಸೇಷನಿಂದ ಬಂದು ಇಷ್ಟು ಅಮೌಂಟ್ ತೊಗೊಮ್ಮ ಅಂತ ಅವಳಿಗೆ ಕೊಟ್ಟರೆ ಅವಳು ಬಂದು ಬೇಡ, ನನಗೆ ಈ ಹಳ್ಳೀಲಿ ತುಂಬ ಟಾಯ್ಲೆಟ್ಸ್ ಇಲ್ಲ, ಹಂಗೆ ಕಷ್ಟಪಡ್ತಾರೆ ಎಲ್ಲರೂ, ಅದರಿಂದ ಒಂದು 126 ಮನೆಗಳಿದೆ, ಎಲ್ಲರಿಗೂ ಒಂದು ಟಾಯ್ಲೆಟ್ಸ್ ಕೊಡಿ ಅಂತ ಹೇಳಿದ್ಲಂತೆ. ಅದು ನೋಡಿ ಆ ಹುಡುಗಿ ಎಷ್ಟೊಂದು ಯೋಚನೆ ಮಾಡ್ತಾರೆ. ಕಷ್ಟಪಡೋ ಹುಡುಗಿನೇ, ಅವಳ ಮನೆನೇನು ಸರಿ ಮಾಡ್ಕೋಬೋದು, ಅವಳು ದುಡ್ಡು ಕೊಟ್ಟರೆ ಪರವಾಗಿಲ್ಲ ಅಂತ ಈಸ್ಕೋಬೋದು, ಆ ಥರ ಎಲ್ಲ ಮಾಡಲಿಲ್ಲ. ಆಮೇಲೆ ಎಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಂತೆ. ಈ ಹುಡುಗಿ ಬಗ್ಗೆ ಅವಳು ನಾಸಾಗಿ ಹೋಗಿ ಬಂದಳು. ಈಗ ಒಂದು 4-5 ವರ್ಷಕ್ಕೆ ಮೇಲೆ ಆಯಿತು. ಅವಳು ಇವಾಗ ಹೈಯರ್ ಸ್ಟಡೀಸ್ ಎಲ್ಲ ಮುಗಿಸಿರ್ತಾಳೆ. ಈ ಕಥೆನ ಮಹಾರಾಷ್ಟ್ರಲ್ಲಿ ಒಂದು ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ ತಮಿಳಿತ್ತಂತೆ. ಇದು ತಮಿಳ್ನಾಡು ಹುಡುಗಿ ಅಲ್ವಾ, ಇವಳ ಬಗ್ಗೆ ಆ ಬುಕ್ಕಲ್ಲಿ ಇವಳ ಕಥೆನ ಬರೆದಿದ್ದಾರಂತೆ. ನೋಡಿ, ಹುಡುಗಿರು ಅಂತಲ್ಲ, ಮಕ್ಕಳು ಯಾವ ಸ್ಟೇಜಲ್ಲಿದ್ರೂ, ತುಂಬ ಕಷ್ಟದಲ್ಲಿದ್ರೂ ಓದಬೇಕು ಅನ್ನೋ ಮಕ್ಕಳು ಖಂಡಿತ ಓದ್ತಾರೆ ಅಲ್ವಾ. ಅವ್ರಿಗೆ ನಮ್ಮಿಂದ ಆದ ಹೆಲ್ಪ್ ಕೂಡ ನಾವು ಮಾಡ್ಬೋದು. ಈ ಥರ ಎಲ್ಲಾದರೂ ಅಲ್ಲಿ ಮಕ್ಕಳೆಲ್ಲ ಕಷ್ಟಪಡ್ತಾರೆ ಅಂತಂದರೆ ತಿಳಿಯೋಕ್ಕೆ ಬಂದರೆ, ಅದಕ್ಕೆ ಈ ಮೀಡಿಯಾ ಬಂದು ಒಂದು ಬಗೆಯಲ್ಲಿ ಈ ಮೀಡಿಯಾ ನಮಗೆ ಒಳ್ಳೆಯದೇ ಮಾಡುತ್ತೆ. ಆ ಥರ ನಾವು ಮಾಡೋಣ, ಎಲ್ಲರಿಗೂ ಹೇಳೋಣ. ಥ್ಯಾಂಕ್ ಯು.